ದರ್ಶನ್ ಸಮರ್ಥನೆಗೆ ಮುಂದಾದ ಶಾಸಕ ಉದಯಗೌಡ ಎಂತ ಮನಸ್ಥಿತಿ ನೋಡಿ ಈಕೆಂದು. ಯಾಕಂತ ಹೇಳಿದ್ರೆ ದರ್ಶನ್ ಸ್ವಲ್ಪ ಮುಂಗೋಪ ಅಂತೆ, ಆತನಿಗೆ ಕೋಪ ಜಾಸ್ತಿ ಅಂತೆ, ಸಮರ್ಥನೆ ಮಾಡೋಕೆ ಹೊರಟಿದ್ದಾರೆ. ದೇಶದಲ್ಲಿ ವರ್ಷಕ್ಕೆ 250-300 ಕೊಲೆಗಳಾಗುತ್ತೆ. ಅದು ಕೂಡ ಕೊಲೆ ಮಾಡುವಂತ ಸಂದರ್ಭದಲ್ಲಿ ಅವರಿಗೂ ಕೂಡ ಕೋಪ, ರೋಷಾಗ್ನಿ ಎಲ್ಲವೂ ಕೂಡ ಇಟ್ಕೊಂಡೇ ಕೊಲೆ ಮಾಡೋದು. ಆದ್ರೆ ಈ ಶಾಸಕ ಉದಯಗೌಡ ಅವರ ಮನಸ್ಥಿತಿ ಏನಂತ ಅವ್ರನ್ನೇ ಕೇಳಬೇಕು. ಆದ್ರೆ ಫೋನ್ ಮಾಡುತ್ತಾ ಇರುವಂತ ಸಂದರ್ಭದಲ್ಲಿ ಕಾಲನ್ನು ಕಟ್ ಮಾಡ್ತಾರೆ. ಇವರು ಹೇಳ್ತಾ ಇರುವಂತದ್ದು, ದರ್ಶನ್ ನನಗೆ ಹಲವು ವರ್ಷಗಳಿಂದ ಸ್ನೇಹಿತ ಆಗಿದ್ದಾನೆ, ಆದ್ರೆ ಕೊಲೆ ಮಾಡುವನಲ್ಲ ದರ್ಶನ್ ಅಂತ ಸರ್ಟಿಫಿಕೇಟ್ ಬೇರೆ ಕೊಡ್ತಾ ಇದ್ದಾರೆ. ದರ್ಶನ್ ತುಂಬಾ ಸಿಟ್ಟು ಸ್ವಭಾವದವರು, ಆ ಹಿನ್ನೆಲೆಯಲ್ಲಿ ಕೊಲೆ ನಡೆದಿರಬಹುದು ಅನ್ನುವಂತ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಉದಯಗೌಡ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಮಾತಿಲ್ಲ. ಈಗ ನಾವು ಸ್ನೇಹಿತರು, ತುಂಬ ವರ್ಷಗಳಿಂದ ಸ್ನೇಹಿತರೆ, ಅದರಲ್ಲೇನು ಬೇರೆ ಎರಡನೇ ಮಾತಿಲ್ಲ. ಸೊ ಇದು ಏನಕ್ಕಾಯಿತು, ಏನು ವಿಚಾರ ಅನ್ನೋದು ನಮಗೂ ಮಾಹಿತಿ ಇಲ್ಲ. ಸೊ ತನಿಖೆ ನಡೀತಾ ಇದೆ, ತನಿಖೆಯಲ್ಲಿ ಗೊತ್ತಾಗುತ್ತೆ ವಿಚಾರ ಸತ್ಯಾಸತ್ಯತೆ. ಸೊ ಅದು ನೋಡೋಣ. ಇನ್ನು ಈಗ ನಾವು ಸ್ನೇಹಿತರು, ತುಂಬ ವರ್ಷಗಳಿಂದ ಸ್ನೇಹಿತರೆ, ಅದರಲ್ಲೇನು ಬೇರೆ ಎರಡನೇ ಮಾತಿಲ್ಲ. ಸೊ ಇದು ಏನಕ್ಕಾಯಿತು, ಏನು ವಿಚಾರ ಅನ್ನೋದು ನಮಗೂ ಮಾಹಿತಿ ಇಲ್ಲ. ಸೊ ತನಿಖೆ ನಡೀತಾ ಇದೆ, ತನಿಖೆಯಲ್ಲಿ ಗೊತ್ತಾಗುತ್ತೆ ವಿಚಾರ ಸತ್ಯಾಸತ್ಯತೆ. ಸೊ ಅದನ್ನು ಆ ಥರ ಕೆಟ್ಟ ಮನಸ್ಸು ಅಲ್ಲ, ಕೊಲೆ ಮಾಡುವಂಥ ವ್ಯಕ್ತಿನೂ ಅಲ್ಲ. ಇದು ಇಷ್ಟು ಒಳ್ಳೆ ವ್ಯಕ್ತಿತ್ವ, ಸ್ವಲ್ಪ ಸಿಡುಕು, ಮಾತಾಡೋದು ರಫ್ ಅಂಡ್ ಟಪ್ಪು ಅದಿದೆ ಅಲ್ಲ, ನನಗೆ ಗೊತ್ತಿಲ್ಲ. ಆ ಥರ ಕೆಟ್ಟ ಮನಸ್ಸು ಅಲ್ಲ, ಕೊಲೆ ಮಾಡುವಂಥ ಕಾನೂನು ಪ್ರಕಾರ ಕಾನೂನು ಎಲ್ರಿಗೂ ಒಂದೇ. ಯಾರನ್ನ ರಕ್ಷಣೆ ಮಾಡೋದೋ ಯಾರನ್ನ ಸಿಗಾಕ್ಸೋ ಪ್ರಶ್ನೆ ಇಲ್ಲ. ತಪ್ಪು ಮಾಡಿದರೆ ಅದಕ್ಕೆ ಏನಾಗಬೇಕು ಅದು ಕಾನೂನು ಪ್ರಕಾರ ಆಗುತ್ತೆ. ಇದರಲ್ಲಿ ಯಾರ್ದು ಇನ್ವಾಲ್ವ್ಮೆಂಟ್. ಸೊ ಹಂಗಿದ್ರೆ ಇಷ್ಟು ದಿವಸ 10 ದಿವಸ ಅವ್ರನ್ನ ಕಸ್ಟಡಿಗೆ ಇಡ್ತಾ ಇರಲಿಲ್ಲ. ಇಂಪ್ಲೂಯೆನ್ಸ್ ಮೇಲೆ ಬಿಡೋಂಗಿದ್ರೆ 10 ದಿವಸ ಕಸ್ಟಡಿಗೆ ಇಟ್ಕೋತಿರ್ಲಿಲ್ಲ. ಯಾರು ಮಾಡಿಲ್ಲ. ಮಾಡಿದರೆ ಇದು ಇಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ವಲ್ಲ. ಸೊ ಯಾರು ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ. ಹಂಗಾಗಿ ದರ್ಶನ್ ಮೇಲೆ ಕೇಳೋಕ್ ಸಿಕ್ಕಿರುವ ಕೊಲೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದನ್ನ ದರ್ಶನೇ ಮಾಡಿದ್ದಾರಾ, ಅವ್ರ ಜೊತೆಲಿದ್ದವ್ರು ಮಾಡಿದ್ದಾರಾ, ಅಥವಾ ಬೇರೆ ಯಾರಾದ್ರೂ ಇವರೆಲ್ಲರ ಮೇಲೆ ತಂದು ಹಾಕ್ತಿದ್ದಾರಾ ಗೊತ್ತಿಲ್ಲ. ದರ್ಶನ್ ಜೊತೆಗಿರುವವರು ಕೊಲೆ ಮಾಡಿದ್ರ, ಇವ್ರ ಮೇಲೆ ಏನಾದ್ರೂ ಹಾಕಿದ್ರ ಗೊತ್ತಿಲ್ಲ. ಪೊಲೀಸರು ತನಿಖೆ ನಡೆಸ್ತಿದ್ದಾರೆ. ತನಿಖೆಯಿಂದ ಎಲ್ಲವೂ ಕೂಡ ಹೊರಗೆ ಬರಬೇಕು. ಯಾವುದು ಸತ್ಯ, ಯಾವುದು ಸುಳ್ಳು, ರಾಜ್ಯದ ಜನರಿಗೆ ಮುಂದೆ ಏನು ಅಂತ ಗೊತ್ತಾಗತ್ತೆ ಅಂತ ಮದ್ದೂರು ಶಾಸಕ ದರ್ಶನ್ ಅವರ ಆಪ್ತ ಮಿತ್ರ, ಸದ್ಯಕ್ಕೆ ಮದ್ದೂರು MLA ಉದಯ್ ಮಾತನಾಡಿದ್ದಾರೆ. ಉದಯ್ ಗೌಡ್ರೆ, ದರ್ಶನ್ ಅವರಿಗೆ ತಾವೇ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ, ಯಾಕೆ ಅಂತದ್ದೇನಾಯ್ತು? ಯಾವ ಸರ್ಟಿಫಿಕೇಟ್ ಕೊಟ್ಟೆ? ನಾನು ಒಳ್ಳೆಯವರು ಅಂತ, ಏನು ತಪ್ಪು ಮಾಡಿಲ್ಲ ಅಂತ. ನಾನು ಒಳ್ಳೆಯವರು, ಫ್ರೆಂಡು ನನಗೆ ಅಂತ ಹೇಳಿದೆ. ಕೇಸ್ ಬಗ್ಗೆ ನಾನೇನು ಹೇಳಲಿಲ್ಲ. ಕೇಸು ತನಿಖೆ ನಡೀತಾ ಇದೆ, ತನಿಖೆ ನಡೆದ್ಮೇಲೆ ಗೊತ್ತಾಗ್ಲಿ ಯಾರ್ದು ಏನ್ ಪಾತ್ರ ಅನ್ನೋದು ಅಂತ ಹೇಳಿದೆ. ಅಷ್ಟು ಬಿಟ್ರೆ ನಾನೇನು ಬೇರೆ ಅವ್ರ ಬಗ್ಗೆ ಬೇರೆದೇ ವಿಚಾರನೆ ಏನ್ ಮಾತಾಡಿಲ್ವಲ್ಲ. ಯಾರೋ ಹೊಡೆದು ದರ್ಶನ್ ಮೇಲೆ ಎತ್ತ ಹಾಕಿರ್ಬೋದು ಅಲ್ಲ. ಈಗ ತನಿಖೆ ಆದ್ಮೇಲೆ ನೋಡೋಣ. ಕೇಳಿಸ್ಕೊಳ್ಳಿ, ಈಗ ಅಲ್ಲಿ 15 ಜನನೋ ತೋರಿಸ್ತಾ ಇದೀರಿ. ಅದ್ರಲ್ಲಿ ಯಾರು ಹೊಡೆದವ್ರೋ ಯಾರ್ದು ಏನ್ ಪಾತ್ರ, ತನಿಖೆ ಆಗ್ಲಿ ಬಿಡಿ. ಯಾಕೆ ಸುಮ್ನೆ ನೀವು ಅರ್ಜೆಂಟ್ಗೆ ನಾನ್ ನೋಡಿದಿಲ್ಲ, ನೋಡ್ಲಿಲ್ಲ. ಕೇಳಿ ಅರ್ಜೆಂಟ್ ಇಲ್ಲ, ನಾವು ನೋಡಿಲ್ಲ, ನೀವು ನೋಡಿಲ್ಲ, ಯಾರು ನೋಡಿಲ್ಲ. ಪೊಲೀಸರು ಅವ್ರದೇ ಆದ ರೀತಿಯಲ್ಲಿ ತನಿಖೆ ಮಾಡ್ತಾವ್ರೆ. ತನಿಖೆಯಿಂದ ಎಲ್ಲ ಸತ್ಯ ಹೊರಗ್ ಬರ್ತದೆ. ಯಾಕಷ್ಟು ನೀವು ಸುಮ್ನೆ ನಾವ್ ಹೇಳಿದ್ದು ನಾವು ಫ್ರೆಂಡ್ಸು, ಹೌದು, ಆ ವಿಚಾರ ಹೇಳಿದೀನಿ. ಕೇಸ್ ಬಗ್ಗೆ ನಾನೇನ್ ಮಾತಾಡ್ಲಿಲ್ಲ. ಕೇಸ್ ನಡೀಲಿ, ತನಿಖೆ ಆಗ್ಲಿ, ಅದ್ರ ವಿಚಾರ ಗೊತ್ತಾಗುತ್ತೆ ಅಂತ ಅಷ್ಟೇ ಹೇಳಿದೀನಿ. ಅಲ್ಲಿ ಕೇಸ್ ಬಗ್ಗೆ ಮಾತಾಡಿಲ್ಲ ಅಂತೀರಿ, ತನಿಖೆ ನಡೀಲಿ ಆಮೇಲೆ ನೋಡೋಣ ಅಂತಾನು ಹೇಳ್ತೀರಿ. ತನಿಖೆ ನಡೀತಾ ಇದೆ ಸರ್. ನಿಮ್ ಸರ್ಟಿಫಿಕೇಟ್ ಯಾಕೆ ಸರ್? ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೆ, ಸರ್ಕಾರ ಇದೆ, ನ್ಯಾಯಾಲಯ ಇದೆ. ನಿಮ್ ಸರ್ಟಿಫಿಕೇಟ್ ಯಾಕೆ ಮಧ್ಯದಲ್ಲಿ? ಅದರ ಅವಶ್ಯಕತೆ ಇತ್ತ ಅಂತ ಕೇಳ್ತಾ ಇರೋದು. ನಾನ್ ಸರ್ಟಿಫಿಕೇಟ್ ಏನ್ ಕೊಟ್ಟಿಲ್ವಲ್ಲ ಸರ್. ಒಳ್ಳೆಯವರು ಅಂತ ಹೇಳಿದ್ರಿ, ಮುಂಗೋಪ ಜಾಸ್ತಿ ಅಂತ ಹೇಳ್ತೀರಿ, ಸಿಟ್ಟು ಜಾಸ್ತಿ ಅಂತ ಹೇಳ್ತೀರಿ. ನಾನು ಹೇಳ್ದೆ, ನೀವೆಲ್ಲ ನಿಮ್ಮ ಇದಕ್ಕೋಸ್ಕರ ನಿಮ್ ಇಷ್ಟ ಬಂದಂಗ್ ಟಿವಿಲಿ ಹಾಕೋಬಿಟ್ರೆ ನೀವು ಮಾತಾಡಿ ತೋರಿಸ್ತಾ ಇದೀವಿ. ಇಷ್ಟ ಬಂದಂಗೆ ಯಾರು ಹಾಕೊಂಡಿದ್ದಾರೆ? ಒಂದ್ ನಿಮಿಷ. ನೀವು ದರ್ಶನ್ ಕೊಲೆ ಮಾಡುವವನಲ್ಲ ಆತ ಅಂತ ಹೇಳಿದಿರಿ, ಕೊಲೆ ಮಾಡುವವನಲ್ಲ ಅಂತ ಹೇಳಿದಿರಿ. ಅಂದ್ರೆ ಅದು ಗೊತ್ತಾ ನಿಮಗೆ? ಅದು ನಿಮಗೆ ಗೊತ್ತಾ? ಅದು ನಿಮಗೆ ಗೊತ್ತಾ? ಹಾಗಾದ್ರೆ ನೀವು ನೋಡಿದಿರ? ಹಾಗಾದ್ರೆ ಅದನ್ನ ನಾವು ಅರ್ಜೆಂಟ್ ಮಾಡ್ತಿದ್ದೀವಿ, ನೀವು ಅರ್ಜೆಂಟ್ ಮಾಡ್ತಿದ್ದೀರಿ. ನಾನು ಹೇಳಿದ್ದೀನಿ, ನೀವು ಕೊಲೆ ಮಾಡಲ್ಲ, ಅವರು ಮಾಡಿಲ್ಲ ಅಂತ ಹೇಳಿದೀರಾ ಅಂತ ನೀವು ತೋರಿಸ್ತೀರಾ.
ಸರ್ ನೀವ್ ಹೇಳ್ತಿರೋದು ಕೊಲೆ ಮಾಡುವವನಲ್ಲ ಅಂತ ಹೇಳಿದೀರಾ, ಅದು ಗೊತ್ತಾಗಾದ್ರೆ ಅದು ನಿಜನ ಹಾಗಾದ್ರೆ? ಕೊಲೆ ಮಾಡುವಂತ ವ್ಯಕ್ತಿ ಎಲ್ಲ ಅಂತ ಬುದ್ಧಿ ಇರ್ಲಿಲ್ಲ ಅಂತ ನಾನು ಹೇಳಿದೀನಿ. ಅಲ್ಲ ಈಗ ಅದ್ರ ಬಗ್ಗೆ ಕೇಸ್ ಆಗಿದೆ, ತನಿಖೆ ನಡೀತಾ ಇದೆ, ತನಿಖೆಯಲ್ಲಿ ಗೊತ್ತಾಗುತ್ತೆ ಬಿಡಿ ಅಂತ ನಾನು ಹೇಳಿದೀನಿ. ಉದಯಗೌಡ್ರೆ ಕ್ರಾಸ್ ಸುಮ್ನೆ ಅದನ್ನ ಡೈವರ್ಟ್ ಮಾಡಿ ಯಾಕೆ ಇದ್ ಮಾಡ್ತೀರಾ? ಅಲ್ಲ ನೀವು ಮಾತಾಡೋದೇ ಅಗತ್ಯ ಇರಲಿಲ್ಲ ಆಗಿದ್ರೆ ನೀವು ಮಾತಾಡೇ ತಗಲಾಕಂಡ್ರಿ ಅನ್ಸುತ್ತೆ. ನೀವ್ ಯಾಕೆ ಮಾತಾಡ್ಬೇಕು ಆ ವಿಚಾರ? ನಾನೇನ್ ನೀವು ಮುಂದಕ್ಕೆ ಹುಡ್ಕೊಂಡ್ ಬಂದಿಲ್ಲ ಸ್ವಾಮಿ, ನಾನ್ ಬರ್ತಾ ಸರ್ 10 ದಿನಗಳವರೆಗೆ ಮಾತನಾಡಿದವರು ಈಗ ನೀವು ವಕಾಲತ್ ವಹಿಸ್ತಾ ಇದ್ದೀರಾ, ನಾವು ಡೈವರ್ಟ್ ಆಗ್ತಿದೀವಿ, ನೀವು ಡೈವರ್ಟ್ ಮಾಡ್ತಾ ಇದ್ದೀರಾ. ನಾನು ಯಾರ ಮುಂದೆ ಮೀಡಿಯಾದವ್ರ ಮುಂದೆ ನಾನು ಬರ್ಲಿಲ್ಲ, ನನ್ ಪಾಡ ನಾನು ಬರ್ತಾ ಇದ್ದಾಗ ಅಡ್ಡ ಹಾಕಿ ನಿಮ್ಮವ್ರು ಕೇಳಿದ್ರು, ನಿಮ್ ಫ್ರೆಂಡ್ ಅಲ್ವಾ ದರ್ಶನ್ ಅವ್ರು? ಫ್ರೆಂಡ್ ಹೌದು, ಒಳ್ಳೆ ಫ್ರೆಂಡ್ ಅಂತ ಹೇಳಿದೀನಿ. ಅದ್ರ ಫ್ರೆಂಡ್ ಅಲ್ವಾ ಹಾಗಾದ್ರೆ ನಿಮ್ ಲೆಕ್ಕದಲ್ಲಿ ತಪ್ಪು ಮಾಡಿದವ್ರು ತಪ್ಪಿತಸ್ಥರಿರ್ತಾರೆ. ಎಲ್ಲಾ ತಪ್ಪಿತಸ್ಥರಿಗೂ ಫ್ರೆಂಡ್ಸ್ ಇರ್ತಾರೆ, ಒಳ್ಳೆ ಗೆಳತನ ಕೆಲವ್ರಿಗೆ ಇರ್ತದೆ. ಸರ್ ನನ್ನ ಒಂದು 2-3 ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ ನೇರವಾಗಿ ಉದಯಗೌಡ್ರೆ. ಅಲ್ಲಲ್ಲ ಕೇಳಿ, ಈಗ ದರ್ಶನ್ ಪರವಾಗಿ ನಿಮ್ಮ ವಕಾಲತ್ ಯಾಕೆ? ದರ್ಶನ್ ಪರವಾಗಿ ನಿಮ್ಮ ವಕಾಲತ್ ಯಾಕೆ? ವಕಾಲತ್ ಏನಿಲ್ವಲ್ಲ ನಂದು. ನೋಡಿ, ಇಷ್ಟು ಮಾತ್ರವಲ್ಲ, ನಾವ್ಯಾರು ಕೂಡ ದರ್ಶನ್ ರಕ್ಷಣೆ ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಬಳಿ ಹೋಗಿಲ್ಲ. ಇನ್ ಕೇಸ್ ಏನಾದ್ರೂ ಆ ರೀತಿ ಮಾಡಿದ್ರೆ ಈ ರೀತಿ ನಡೀತಾ ಇರಲಿಲ್ಲ. ಹಾಗಾದ್ರೆ ದರ್ಶನ್ ಅವರನ್ನ ರಕ್ಷಣೆ ಮಾಡುವಂತೆ ಸಿಎಂ ಬಳಿ ಹೋಗಿದ್ರ ಅಂತ ಕೇಳಿದವ್ರು ಯಾರು? ನೋಡಿ, ಬಂದ್ ಅವರೇ ಕೂಡ ಕೆಡ್ಡಾಕೆ ಬೀಳ್ತಾ ಇದ್ದಾರೆ. ತನಿಖೆ ಎಲ್ಲವೂ ಕೂಡ ಹೊರಗೆ ಬರಬೇಕು. ಸೊ ಇದು ಉದಯಗೌಡ ಅವರ ಮಾತುಗಳು. ರಾಜ್ಯದ ಜನರ ಮುಂದೆ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ಪರ ರಾಜಕಾರಣಿಗಳ ವಕಾಲತ್ ಯಾಕೆ ಲಾಬಿ ಮಾಡಿಲ್ಲ ಅಂತ ಪದೇ ಪದೇ ಹೇಳೋದಾದ್ರೂ ಯಾಕೆ? ದರ್ಶನ್ ವ್ಯಕ್ತಿತ್ವಕ್ಕೆ ರಾಜಕಾರಣಿಗಳ ಸರ್ಟಿಫಿಕೇಟ್ ಬೇಕಾ? ಅದರ ಅವಶ್ಯಕತೆ ಇದೆಯಾ? ಅದರ ಅನಿವಾರ್ಯತೆ ಕೂಡ ರಾಜ್ಯದ ಜನರಿಗೆ ಅವಶ್ಯಕತೆ ಇದೆಯಾ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಕಾನೂನು ಪ್ರಕಾರ ಕಾನೂನು ಎಲ್ರಿಗೂ ಒಂದೇ. ಯಾರನ್ನ ರಕ್ಷಣೆ ಮಾಡೋದೋ ಯಾರನ್ನೋ ಸಿಗಾಕ್ಸೋ ಪ್ರಶ್ನೆ ಇಲ್ಲ. ತಪ್ಪು ಮಾಡಿದರೆ ಅದಕ್ಕೆ ಏನಾಗಬೇಕು ಅದು ಕಾನೂನು ಪ್ರಕಾರ ಆಗುತ್ತೆ. ಇದರಲ್ಲಿ ಯಾರ್ದು ಇನ್ವಾಲ್ವ್ಮೆಂಟ್ ಸೊ ಹಂಗಿದ್ರೆ ಇಷ್ಟು ದಿವಸ 10 ದಿವಸ ಅವ್ರನ್ನ ಕಸ್ಟಡಿಗೆ ಇಡ್ತಾ ಇರಲಿಲ್ಲ. ಇಂಪ್ಲೇನ್ಸ್ ಮೇಲೆ ಬಿಡೋಂಗಿದ್ರೆ 10 ದಿವಸ ಕಸ್ಟಡಿಗೆ ಇಟ್ಕೋತಿರ್ಲಿಲ್ಲ. ಯಾರು ಮಾಡಿಲ್ಲ. ಮಾಡಿದರೆ ಇದು ಇಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ವಲ್ಲ. ಸೊ ಯಾರು ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ. ಹಂಗಾಗಿ ಪಾರದರ್ಶಕವಾಗಿ ತನಿಖೆ ಆಗ್ತಾ ಇದೆ. ತನಿಖೆಯಲ್ಲಿ ಏನು ಸತ್ಯಾಸತ್ಯತೆ ಬರುತ್ತೆ ಅದ್ರ ಪ್ರಕಾರ ಕ್ರಮ ಆಗುತ್ತೆ. ಕಾನೂನು ಪ್ರಕಾರ ಕಾನೂನು ಎಲ್ರಿಗೂ ಒಂದೇ. ಯಾರನ್ನ ರಕ್ಷಣೆ ಮಾಡೋದೋ ಯಾರನ್ನೋ ಸಿಗಾಕ್ಸೋ ಪ್ರಶ್ನೆ ಇಲ್ಲ. ತಪ್ಪು ಮಾಡಿದರೆ ಅದಕ್ಕೆ ಏನಾಗಬೇಕು ಅದು ಕಾನೂನು ಪ್ರಕಾರ ಆಗುತ್ತೆ.